Hello aspirants, welcome to India for IAS Current Affairs series. This is Manjunath Pudod. Topic of this video is Rapid Financing Instrument. So this topic recently it is in news. In this video we are going to discuss why Rapid Financing Instrument is in news, the organization which announces Rapid Financing Instruments and the conditionalities for announcing Rapid Financing Instruments. This topic it is prelims exclusive topic, so no mains question will come on this topic, so it is entirely important for prelims. So if you are a serious UPSC aspirant, so already UPSC asked this question in the UPSC prelims, then you should comment which year UPSC asked, in which year UPSC asked this question in the prelims. So coming to the context, recently IMF, so what is the full form of IMF? It is International Monetary Fund. So this International Monetary Fund, the IMF, it sanctioned $200 million emergency fund to Sri Lanka to recover from cyclone disaster. ಸೊ ಸೈಕ್ಲೋನ್ ಏನಾಗಿರುತ್ತೆ ರೀಸೆಂಟ್ ಆಗಿ, ಸೊ ಈ ಸೈಕ್ಲೋನ್ ಡಿಸಾಸ್ಟರ್ ಇಂದ ರಿಕವರ್ ಆಗಲಿಕ್ಕೆ IMF ಏನು ಮಾಡುತ್ತೆ, ಶ್ರೀಲಂಕಾಗೆ $200 million ಫಂಡ್ನ ಕೊಡುತ್ತೆ. ಸೊ ದಟ್ ಈಸ್ ಥ್ರೂ ವಿಚ್ ಇನ್ಸ್ಟ್ರೂಮೆಂಟ್? ರ್ಯಾಪಿಡ್ ಫಿನಾನ್ಸಿಂಗ್ ಇನ್ಸ್ಟ್ರೂಮೆಂಟ್. So now we will look into what is rapid financing instrument. So usually what happens when a country, when it is in need of financial assistance, so ಅದಕ್ಕೆ ಫೈನಾನ್ಷಿಯಲ್ ಅಸಿಸ್ಟೆಂಟ್ ಬೇಕಾಗಿರುತ್ತೆ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್. ಸೊ ಆ ರೀತಿ ಕ್ವಿಕ್ ಆಗಿ ದುಡ್ಡು ಬೇಕಾದಾಗ ಏನು ಮಾಡುತ್ತೆ, IMF ಫಂಡನ್ನು ಪ್ರೊವೈಡ್ ಮಾಡುತ್ತೆ. ಸೊ ಆ ಫಂಡ್ ಪ್ರೊವೈಡ್ ಮಾಡುವಂಥ ಫೆಸಿಲಿಟಿಗೆ ನಾವೇನಂತ ಕರಿತೀವಿ? ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಅಂತ ಕರಿತೀವಿ. ಇಟ್ ಈಸ್ ಅ ಕ್ವಿಕ್ fund disbursal mechanism of the IMF, and it provides prompt financial assistance to any IMF member countries. So it is not provided to all the countries in the world, it is provided to the IMF member countries. So any IMF member country, that is very important here. So ಯಾವ ರೀತಿಯಾದಂಥ ಸಿಚುವೇಶನ್ ಅಲ್ಲಿ ಫಂಡ್ ಕೊಡುತ್ತೆ, the conditions or the situations under which the IMF provides ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಅಂತ ನಾವು ನೋಡ್ತಾ ಹೋದರೆ, ಫಸ್ಟ್ ಒನ್ ಈಸ್ ಅರ್ಜೆಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೀಡ್ಸ್. ವೆನ್ ದ ಕಂಟ್ರಿ ಇಟ್ ಎಕ್ಸ್ಪೀರಿಯನ್ಸಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್, ವೆನ್ ಅ ಕಂಟ್ರಿ ಎಕ್ಸ್ಪೀರಿಯನ್ಸಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್, ದಟ್ ಈಸ್ ದ ಫಸ್ಟ್ ಸಿಚುವೇಶನ್. ಆ ಸಿಚುವೇಶನಲ್ಲಿ ನಾವೇನು ಮಾಡ್ತೀವಿ, ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ನ ಪ್ರೊವೈಡ್ ಮಾಡ್ತೀವಿ. ಆ್ಯಂಡ್ ದ ಸೆಕೆಂಡ್ ಸಿಚುವೇಶನ್ ಈಸ್ ಇನ್ ಸಿಚುವೇಶನ್ಸ್ ಲೈಕ್ ನ್ಯಾಚುರಲ್ ಡಿಸಾಸ್ಟರ್ಸ್, ಎಕ್ಸ್ಟರ್ನಲ್ ಶಾಕ್ಸ್, ಡೊಮೆಸ್ಟಿಕ್ ಇನ್ಸ್ಟೆಬಿಲಿಟಿ ಆರ್ ಎನಿ ಫೈನಾನ್ಷಿಯಲ್ ಫ್ರಾಜಿಲಿಟಿ. ಸೊ ಇವಾಗ ಶ್ರೀಲಂಕಾ ಕೇಸಲ್ಲಿ ಏನಾಗಿದೆ, ನ್ಯಾಚುರಲ್ ಡಿಸಾಸ್ಟರ್ ಆಗಿದೆ, ದೇರ್ ಇಸ್ ಅ ಸೈಕ್ಲೋನ್. ಶ್ರೀಲಂಕಾ ಇಟ್ ಈಸ್ ಹಿಟ್ ಬೈ ಸೈಕ್ಲೋನ್ ಆ್ಯಂಡ್ ಇಟ್ ಈಸ್ ಇನ್ ನೀಡ್ ಆಫ್ ಫಂಡ್ ಟು ರಿಕವರ್ ಫ್ರಮ್ ಸೈಕ್ಲೋನ್ ಡ್ಯಾಮೇಜ್. ಸೊ ವಾಟ್ ಶ್ರೀಲಂಕಾ ಡಿಡ್, ಇಟ್ ಅಪ್ರೋಚ್ ದಿ IMF. ಶ್ರೀಲಂಕಾ is the one of the member of the IMF. So IMF it decided, it provided fund to the Sri Lanka through which instrument? Rapid financing instrument. So rapid means quick dispersal of the fund. So these are the two situations under which the rapid financing instrument mechanism is used. So this is designed for emergency situations where speed is critical. So speed is critical means ಫಂಡ್ನ ನಾವು ಕ್ವಿಕ್ ಆಗಿ ಕೊಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ IMF ಏನು ಮಾಡಿದೆ, ಈ ರೀತಿಯಾದಂಥ ಒಂದು ಇನ್ಸ್ಟ್ರೂಮೆಂಟ್ನ ಡಿಸೈನ್ ಮಾಡ್ಕೊಂಡಿದೆ. ದೆನ್ ಕಮಿಂಗ್ ಟು ಇಟ್ಸ್ ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್. ಸೊ ಇದು IMF ಅಲ್ಲಿ ಯಾವ ರೀತಿ ಇದಕ್ಕೆ ಒಂದು ಇನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ನ ಕೊಟ್ಟಿದ್ದಾರೆ ಅಂತ ನಾವು ನೋಡೋದಾದರೆ, ಇಟ್ ಈಸ್ ಅವೈಲೇಬಲ್ ಟು ಆಲ್ IMF ಮೆಂಬರ್ ಕಂಟ್ರೀಸ್. IMF ಮೆಂಬರ್ ಕಂಟ್ರೀಸ್ ಏನಿದೆ ಎಲ್ಲ ಕಂಟ್ರಿಗೂ ಕೂಡ ಈ ಫೆಸಿಲಿಟಿ ಅವೈಲೇಬಲ್ ಇದೆ. ಆ್ಯಂಡ್ ಇಟ್ ಆಪರೇಟ್ಸ್ ಅಂಡರ್ ಜನರಲ್ ರಿಸೋರ್ಸ್ ಅಕೌಂಟ್, GRA ಅಂತ ಏನು ಕರಿತೀವಿ, ಜನರಲ್ ರಿಸೋರ್ಸ್ ಅಕೌಂಟ್ ಆಫ್ ದ IMF ಅಲ್ಲಿ GRA ಅಂತ ಒಂದು ಜನರಲ್ ರಿಸೋರ್ಸ್ ಅಕೌಂಟ್ ಇರುತ್ತೆ. ಆ ಅಕೌಂಟ್ ಅಂಡರ್ RFI ವರ್ಕ್ ಮಾಡುತ್ತೆ. ಇವಾಗ ನಾವು ಅಬ್ಜೆಕ್ಟಿವ್ಸ್ ಆಫ್ RFIನ ನೋಡೋಣ. ಸೊ ಈ ರ್ಯಾಪಿಡ್ ಫೈನಾನ್ಸ್ ಇನ್ಸ್ಟ್ರೂಮೆಂಟ್ ಇದರ ಅಬ್ಜೆಕ್ಟಿವ್ಸ್ ಏನಂತ ನಾವು ನೋಡೋದಾದರೆ, ಸೊ ಇಟ್ ಅಡ್ರೆಸಸ್ ದಿ ಇಮಿಡಿಯೇಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್, ಇಟ್ ಪ್ರೊವೈಡ್ಸ್ ಲಿಕ್ವಿಡಿಟಿ ಸಪೋರ್ಟ್ during crisis like natural disaster, and also it acts as a bridging finance tool until a full-fledged IMF program is designed. ಇದರ ಅರ್ಥ ಫುಲ್ ಫ್ಲೆಡ್ಜ್ ಆಗಿ ಒಂದು ಕಂಟ್ರಿ ಯಾವುದೇ ಒಂದು ಡಿಸಾಸ್ಟರ್ ಅಥವಾ ಎಕನಾಮಿಕ್ ಇನ್ಸ್ಟೆಬಿಲಿಟಿ ಫೇಸ್ ಮಾಡಿದಾಗ ಅದಕ್ಕೆ ಒಂದು ಫುಲ್ ಫ್ಲೆಡ್ಜ್ IMF ಬೇಲೌಟ್ ಪ್ಯಾಕೇಜ್ನ ಡಿಸೈನ್ ಮಾಡೋ
ಅವಶ್ಯಕತೆ ಇರುತ್ತೆ. ಸೊ ಬಟ್ ಫುಲ್ ಫ್ಲೆಜ್ ನಾವು ಈ ಬೇಲೋಡ್ ಪ್ಯಾಕೇಜ್ನ ಡಿಸೈನ್ ಮಾಡೋದಕ್ಕೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್. ಸೊ ಅವಾಗ ಏನು ಮಾಡ್ತಾರೆ, ಒಂದು ಬ್ರಿಡ್ಜ್ ಫೈನಾನ್ಸಿಂಗ್ ಟೂಲ್ ಅಂತ ನಾವು ಏನು ಮಾಡ್ಬೋದು, ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಆ ಕಂಟ್ರಿಗೆ ನಾವು ಫಂಡ್ನ ಪ್ರೊವೈಡ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್. ನಾವು ವಿ ವಿಲ್ ಲುಕ್ ಇನ್ ಟು ದಿ ಟೈಪ್ಸ್ ಆಫ್ RFI. ಸೊ RFI ಅಲ್ಲಿ 2 ಟೈಪ್ಸ್ ಇದೆ. ಸೊ ಆ ಟೈಪ್ಸ್ ಏನಂತ ನಾವು ಸ್ಟಡಿ ಮಾಡೋಣ. ಫಸ್ಟ್ ಒಂದು ರೆಗ್ಯುಲರ್ ವಿಂಡೋ. ಸೊ ರೆಗ್ಯುಲರ್ ವಿಂಡೋ ಅಂತಂದರೆ, ಸೊ ಯಾವಾಗ ಕಂಟ್ರಿ ಡೊಮೆಸ್ಟಿಕ್ ಫೈನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಫೇಸ್ ಮಾಡುತ್ತೆ ಬಿಕಾಸ್ ಆಫ್ ಎಕ್ಸೋಜಿನಸ್ ಶಾಕ್ಸ್ ಆ್ಯಂಡ್ ಫ್ರೆಜೈಲ್ ಎಕನಾಮಿಕ್ ಕಂಡೀಷನ್ಸ್. ಸೊ ಇದರಿಂದ ಏನಾಗುತ್ತೆ, ಅರ್ಜೆಂಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅರೈಸ್ ಆಗುತ್ತೆ. ಸೊ ಆ ರೀತಿ ಸಿಚುವೇಷನಲ್ಲಿ ಏನು ಮಾಡುತ್ತೆ, IMF RFI ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಕ್ವಿಕ್ ಫಂಡ್ ಡಿಸ್ಪರ್ಸಲ್ನ ಮಾಡುತ್ತೆ. ಸೊ ಇಲ್ಲಿ ಅಕ್ಸೆಸಿಬಿಲಿಟಿ ಲಿಮಿಟ್ ಎಷ್ಟಿರುತ್ತೆ ಅಂತಂದರೆ ಅಪ್ ಟು 50% ಆಫ್ ದ ಕೋಟಾ ಪರ್ ಇಯರ್. ಪ್ರತಿ IMF ಕಂಟ್ರಿಗೂ ಏನಿರುತ್ತೆ ಅದರದ್ದು ಕೋಟಾ ಇರುತ್ತೆ. ಸೊ ಆ ಕೋಟಾ ಮುಖಾಂತರ 50% ಆಫ್ ದ ಕೋಟಾ ಏನಿರುತ್ತೆ ಅದನ್ನ ಪರ್ ಇಯರ್ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಅಪ್ ಟು 100% ಕ್ಯುಮ್ಯುಲೇಟಿವ್ ಕೋಟಾದ 100% ಏನಿರುತ್ತೆ ಅದನ್ನು ಪ್ರೊವೈಡ್ ಮಾಡುತ್ತೆ. ದೆನ್ ದ ಸೆಕೆಂಡ್ ವಿಂಡೋ ಈಸ್ ಲಾರ್ಜ್ ನ್ಯಾಚುರಲ್ ಡಿಸಾಸ್ಟರ್ ವಿಂಡೋ. ಸೊ ನ್ಯಾಚುರಲ್ ಡಿಸಾಸ್ಟರ್, ಸೈಕ್ಲೋನ್, ಸುನಾಮಿ, ಅರ್ಥ್ಕ್ವೇಕ್ ಈ ರೀತಿ ಆದಾಗ ಫಂಡ್ ಬೇಕಾಗತ್ತೆ ಟು ಓವರ್ಕಮ್ ದ ಡ್ಯಾಮೇಜ್. ಸೊ ಅವಾಗ ಏನು ಮಾಡುತ್ತೆ, ಲಾರ್ಜ್ ನ್ಯಾಚುರಲ್ ಡಿಸಾಸ್ಟರ್ ವಿಂಡೋ, ಈ ವಿಂಡೋ ಮುಖಾಂತರ ಏನು ಮಾಡುತ್ತೆ, IMF ಫಂಡ್ ರಿಲೀಸ್ ಮಾಡುತ್ತೆ. ಸೊ ಇವಾಗ ಏನಾಗುತ್ತೆ, ಸೊ ದ ಪರ್ಪಸ್ ಈಸ್ ಟು ಅಡ್ರೆಸ್ ದಿ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನೀಡ್ಸ್ ಅರೈಸಿಂಗ್ ಫ್ರಮ್ ಸಿವಿಯರ್ ನ್ಯಾಚುರಲ್ ಡಿಸಾಸ್ಟರ್. ಸೊ ಇವಾಗೇನು ಸಿವಿಯರ್ ನ್ಯಾಚುರಲ್ ಡಿಸಾಸ್ಟರ್, ಅರ್ಥ್ಕ್ವೇಕ್, ಸೈಕ್ಲೋನ್, ಸುನಾಮಿ ಇರುತ್ತೆ. ಸೊ ಅದರಿಂದ ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಕ್ರೈಸಿಸ್ ಅರೈಸ್ ಆಗುತ್ತೆ. ಸೊ ಅದನ್ನು ಅಡ್ರೆಸ್ ಮಾಡಲಿಕ್ಕೆ ಈ ಸೆಕೆಂಡ್ ವಿಂಡೋನ ಯೂಸ್ ಮಾಡ್ತಾರೆ. ಸೊ ದ ಕಂಡೀಷನ್ಸ್ ಆರ್ ಲೈಕ್ ಡ್ಯಾಮೇಜ್ ಶುಡ್ ಬಿ ಮೋರ್ ದ್ಯಾನ್ 20% ಆಫ್ ದ ಕಂಟ್ರೀಸ್ GDP. ಸೊ ಇವಾಗ ಶ್ರೀಲಂಕಾ IMF ಇಂದ ಫಂಡ್ ತೊಗೊಳ್ತಾ ಇದೆ ಅಂತಂದರೆ ಅದು GDP ಏನಿರುತ್ತೆ ಅಮೌಂಟ್, ಸಮ್ US ಡಾಲರ್ ಏನು ಅಮೌಂಟ್ ಇರುತ್ತೆ. ಸೊ ಈ ಅಮೌಂಟದ್ದು 20%ನ ಏನು ಮಾಡುತ್ತೆ, ಡ್ಯಾಮೇಜ್ ಇರಬೇಕು. ಡ್ಯಾಮೇಜ್ ಶುಡ್ ಬಿ ಮೋರ್ ದ್ಯಾನ್ 20% ಆಫ್ ದ GDP ಅಮೌಂಟ್. ಸೊ GDP ಅಮೌಂಟ್ ಬಂದು 100 ರೂಪೀಸ್ ಇದ್ದರೆ 20 ರೂಪೀಸ್ ಡ್ಯಾಮೇಜ್ ಆಗಿ ಕಳೆದೋಗಿರಬೇಕು. ಸೊ ಅವಾಗ ಏನು ಮಾಡುತ್ತೆ, IMF ಅವ್ರಿಗೆ ರ್ಯಾಪಿಡ್ ಫೈನಾನ್ಸ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡಿಕೊಂಡು ಫಂಡ್ ಡಿಸ್ಪರ್ಸಲ್ನ ಮಾಡುತ್ತೆ. ಸೊ ಅಕ್ಸೆಸಿಬಿಲಿಟಿ ಲಿಮಿಟ್ ಬಂದು ಅಪ್ ಟು 80% ಆಫ್ ದ ಕೋಟಾ ಪರ್ ಇಯರ್ ಆ್ಯಂಡ್ ಇನ್ ಕ್ಯುಮ್ಯುಲೇಟಿವ್ ಅಪ್ ಟು 133% ಆಫ್ ದ ಕೋಟಾ. So now we will look into the key difference between rapid financing instrument and other standby arrangement of the IMF. So rapid financing instrument, it is provided, fund is provided in emergency situation, and it is highly fast track, that is quick dispersal of the fund, and also the conditions are very minimal while providing fund through RFI. Whereas the extended fund facility and the standby arrangement of the IMF. So these are also the funding facility of the IMF, like extended fund facility. ಸೊ ಇಂಡಿಯಾ ಏನು ಮಾಡುತ್ತೆ, 1990s ಅಲ್ಲಿ 1991-92 ಅಲ್ಲಿ IMF ಇಂದ ಫಂಡ್ ತೊಗೊಂಡಿರುತ್ತೆ. ಸೊ ದಟ್ ಈಸ್ ಥ್ರೂ ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿ. ಸೊ ಈ ಫಂಡ್ ಫೆಸಿಲಿಟಿದು ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿದು ಕಂಡೀಷನ್ಸ್ನ ನಾವು ನೋಡಿದ್ರೆ, ಇಟ್ ಈಸ್ ಮೀಡಿಯಮ್ ಟು ಲಾಂಗ್ ಟರ್ಮ್ ಆ್ಯಂಡ್ ಇಟ್ ಈಸ್ ಮೇನ್ಲಿ ಫಾರ್ ಸ್ಟ್ರಕ್ಚರಲ್ ರಿಫಾರ್ಮ್ಸ್ ಆ್ಯಂಡ್ ದೇರ್ ಆರ್ ಸ್ಟ್ರಿಕ್ಟ್ ರಿವ್ಯೂಸ್. ಸೊ ಇದೇನು ಮಾಡುತ್ತೆ, IMF ಫಂಡ್ ಕೊಟ್ಟ ಮೇಲೆ ಕಂಡೀಷನ್ಸ್ನ ಅಪ್ಲೈ ಮಾಡಿರುತ್ತೆ, ಆ ಕಂಡೀಷನ್ಸ್ನ ಸ್ಟ್ರಿಕ್ಟ್ ಆಗಿ ರಿವ್ಯೂ ಮಾಡುತ್ತೆ. ಸೊ ದಿಸ್ ಈಸ್ ದಿ ಡಿಫರೆನ್ಸ್ ಬಿಟ್ವೀನ್ ರ್ಯಾಪಿಡ್ ಫೈನಾನ್ಸಿಂಗ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಎಕ್ಸ್ಟೆಂಡೆಡ್ ಫಂಡ್ ಫೆಸಿಲಿಟಿ. So this is all about a rapid financing instrument based on the topic that we have discussed so far, that is rapid financing instrument. So here we have provided one prelims question. This question contains two statements. Go through the both statements and comment your answer. The answer and detailed explanation for this question is available in the PDF handout, which you can download by joining our Telegram channel. Thank you for watching. See you in the next video. Till then, happy learning.